ಪ್ರಜ್ವಲ್ ರೇವಣ್ಣ ವಿಡಿಯೋದಲ್ಲಿ ಬೈಟ್ ಕೊಟ್ಟ ರೀತಿಯಲ್ಲಿ ಮೇ 31ಕ್ಕೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ. ಅದೇ ರೀತಿಯಾಗಿ ಹೇಳಿದಂತೆ ನಾವು ಲೆಕ್ಕ ಹಾಕುವುದಾದ್ರೆ ಅವರ ಆಗಮನಕ್ಕೆ ಕ್ಷಣಗಣನೆ. ಇಂದು ಮಧ್ಯರಾತ್ರಿ ಬೆಂಗಳೂರಿಗೆ ಆಗಮಿಸಬೇಕಾಗಿದೆ. ಹೇಳಿದಂತೆ ಬರ್ತಾನ ಅಥವಾ ಮುಂದೂಡಿಕೆ ಆಗತ್ತಾ ನಿರೀಕ್ಷಣಾ ಅರ್ಜಿಯನ್ನ ಸಲ್ಲಿಸಿರುವಂತ ಹಿನ್ನೆಲೆಯಲ್ಲಿ ಅಂತ ಈ ಹಿಂದೆ ಇದೇ ರೀತಿಯಾಗಿ ಹೇಳಿ ಯಾಮಾರಿಸಿದ್ದ ಪ್ರಜ್ವಲ್ ರೇವಣ್ಣ. 7 ದಿನಗಳ ಕಾಲ ಕಾಲಾವಕಾಶವನ್ನ ಕೇಳಲಾಗಿತ್ತು. 1ನೇ ತಾರೀಕು ಮೇ 1ನೇ ತಾರೀಕು ಇದೇ ರೀತಿಯಾಗಿ ಎಸ್ಐಟಿಗೆ ಪತ್ರವನ್ನ ಬರೆಯಲಾಗಿತ್ತು. 7 ದಿನಗಳ ಕಾಲ ಕಾಲಾವಕಾಶ ಕೊಡಿ ಅಂತ. ಆ ಟೈಮ್ನಲ್ಲೂ ಕೂಡ ಯಾಮಾರಿಸಿದ್ದ. ಇವತ್ತು ಬರ್ತಾನ ಹೇಳಿದಂತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇಂದು ಮಧ್ಯಾಹ್ನಕ್ಕೆ ಬುಕ್ ಆಗಿದೆ ಫ್ಲೈಟ್ ಟಿಕೆಟ್. ಮ್ಯೂನಿಕ್ನಿಂದ ಹೊರಟು ಮಧ್ಯರಾತ್ರಿ ಬೆಂಗಳೂರಿಗೆ, ಮಧ್ಯರಾತ್ರಿ 12:27 ಬೆಂಗಳೂರಿಗೆ ಫ್ಲೈಟ್ ಬಂದಿಳಿಯಲಿದೆ. ಆ ಫ್ಲೈಟ್ನಲ್ಲಿ ಬರ್ತಾನ ಇಲ್ವಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಫ್ಲೈಟ್ನಲ್ಲಿ ಪ್ರಜ್ವಲ್ಗೆ 8G ಸೀಟ್ ಅಲರ್ಟ್ ಆಗಿದೆ. ಬಿಸ್ನೆಸ್ ಕ್ಲಾಸ್ ಅದು. ಪ್ರಜ್ವಲ್ ಭಾರತಕ್ಕೆ ಬರುವಂಥದ್ದು ಬಹುತೇಕ ಖಚಿತ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಕಡೆ ಕ್ಷಣದಲ್ಲಿ ಈಗ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿರುವಂಥ ಹಿನ್ನೆಲೆಯಲ್ಲಿ ಅದು ಕೂಡ ಅನುಮಾನಗಳು ಕಾಡ್ತಾ ಇರುವಂಥದ್ದು. ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಎಸ್ಐಟಿ ಸಂಪರ್ಕದಲ್ಲಿದೆ. ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿರುವಂಥ ಎಸ್ಐಟಿ ಟೀಮ್, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರಂತೂ ಅವತ್ತಿಂದಲೂ ಕೂಡ ಕಾಯ್ತಾ ಇದ್ದಾರೆ. ಹತ್ತತ್ರ 1 ತಿಂಗಳಿಂದಲೂ ಕೂಡ ಕಾಯುವಂಥ ಪರಿಸ್ಥಿತಿ. ಶಿಫ್ಟ್ ವೈಸ್ ಅಧಿಕಾರಿಗಳು ಅಲ್ಲಿ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯದಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾನೇ ಇದೆ. ಅದು ಮುಂದುವರೆದಿದೆ. ಪ್ರಜ್ವಲ್ ರೇವಣ್ಣ ನಾಳೆ ಬರುವಂತ ಮಾಹಿತಿ ಇದೆ. ಎಸ್ಐಟಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ವಾರೆಂಟ್ ಇಶ್ಯೂ ಮಾಡಲಾಗಿದೆ. ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದೇವೆ. ಬಂಧನಕ್ಕೆ ಒಂದು ಪ್ರಕ್ರಿಯೆ ಕೂಡ ಇದೆ, ಅದನ್ನು ಫಾಲೋ ಮಾಡಲಾಗುತ್ತೆ ಅಂತ ರಾಜ್ಯದ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು. ಅಂತ ಇದೆ, ಟಿಕೆಟ್ ಮಾಡಿದ್ದಾರೆ ಅಂತ ಬರ್ತಾರೆ ಅಂತ ಇದೆ, ಟಿಕೆಟ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅವರು ಬರ್ತಾರೆ ಅಂತೇಳಿ ನಮ್ಮ SIT ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಅವ್ರು ಬಂದ್ರೆ ಲೀಗಲ್ ಪ್ರೋಸೆಸ್ ಏನಾಗಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ. ಕಾನೂನು ಪ್ರಕಾರ ಈಗಾಗಲೇ ಅವರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದ್ಮೇಲೆ ಅರೆಸ್ಟ್ ಮಾಡಬೇಕು. ಅದು ಪೊಲೀಸ್ನವರು ಕೆಲಸ ಮಾಡ್ತಾರೆ. ಅದು SITನವರು ಡಿಸೈಡ್ ಮಾಡ್ತಾರೆ. ಗೊತ್ತಿಲ್ಲ, ನಾವು ಬರ್ದಿದ್ದೀವಲ್ಲ ರದ್ದು ಮಾಡಿ ಅಂತೇಳಿ. ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿನ ಲೀಗಲ್ ಪ್ರೋಸೆಸ್ ಏನಾಗುತ್ತೆ ಅದು ನೋಡಿಕೊಂಡು ಅವ್ರು ರದ್ದು ಮಾಡಬಹುದು. ರದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ನಾವು ಈಗ ಪತ್ರ ಬಂದಿದೆ, ನಾವು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತೇಳಿ ಅವರೇ ಹೇಳಿದ್ದಾರೆ. ಬರ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುನಿರಾಜು, ಫ್ಲೈಟ್ ಟಿಕೆಟ್ ಏನೋ ಬುಕ್ ಆಗಿದೆ. 3:15 ಗೊತ್ತಾಗುತ್ತೆ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಅನ್ನ ಹತ್ತುತ್ತಾನ ಇಲ್ವಾ ಅಂತ. ಅಲ್ಲಿರುವಂತ ಏರ್ಪೋರ್ಟ್ನವರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರುವಂತದ್ದ SIT ಅಧಿಕಾರಿಗಳು. ಅಲ್ಲಿ ಚೆಕ್ ಇನ್ ಆಗ್ತಿದ್ದ ಹಾಗೆ ಇಲ್ಲಿ ಮೆಸೇಜ್ ಬರುತ್ತಾ ಅಥವಾ ಅಲ್ಲಿ ಹೊರಟು ಇಲ್ಲಿ ಬಂದು ಇಳಿದ ಬಳಿಕ ಗೊತ್ತಾಗುತ್ತಾ ಅಂತ ಏನ್ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ SIT ಅಧಿಕಾರಿಗಳು? ಬಿಕಾಸ್ ಒಂದ್ ಕಡೆ ಅನುಮಾನ ಇದೆ, ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿರುವಂತ ಹಿನ್ನೆಲೆಯಲ್ಲಿ ಅದರ ತೀರ್ಪು ಬಂದಾದ ನಂತರ ಬರಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ತಾರೆ ಅಂತ. ಪೃಥ್ವಿ, ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಿರೋದು ಬಹುತೇಕ ಖಚಿತ ಅಂತಾನೆ ಹೇಳ್ತಿರೋದು. ಯಾಕಂದ್ರೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಏರ್ಪೋರ್ಟ್ನ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ನಿರಂತರ ಒಂದು ಸಂಪರ್ಕದಲ್ಲಿದ್ದಾರೆ. ಏನು ಯಾವ ಫ್ಲೈಟ್ ಅಲ್ಲಿ ಬರ್ತಾರೆ ಮತ್ತೆ ಎಷ್ಟೊತ್ತಿಗೆ ಫ್ಲೈಟ್ ಬೆಂಗಳೂರಿಗೆ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಈಗ SIT ಅಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಏನು ಈಗಾಗಲೇ ಇವತ್ತು ಮಧ್ಯಾಹ್ನ ಭಾರತೀಯ ಕಾಲಮಾನ 3 ಗಂಟೆ ಸುಮಾರಿಗೆ ಜರ್ಮನಿಯ ಮ್ಯೂನಿಚ್ ನಗರದಿಂದ ವಿಮಾನ ಹೊರಟ್ರೆ ನಂತರ ಮೇ 31ನೇ ತಾರೀಕು ರಾತ್ರಿ 12:30 ಆ ಒಂದು ವಿಮಾನ ಬೆಂಗಳೂರು ತಲುಪುತ್ತೆ. ಆ ನಂತರ ಏನು ಇಮಿಗ್ರೇಷನ್ ಅಧಿಕಾರಿಗಳು SIT ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಆಗಿರೋ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈಗ ಅದೇ ರೀತಿಯಾಗಿ ಈಗ SIT ಅಧಿಕಾರಿಗಳು ಕೂಡ ಬೆಳಗ್ಗೆಯಿಂದಲೂ ಕೂಡ ಏರ್ಪೋರ್ಟ್ ನ ಅಧಿಕಾರಿಗಳ ಜೊತೆ ನಿರಂತರವಾಗಿ ಒಂದು ಸಂಪರ್ಕವನ್ನು ಹೊಂದಿರುವಂತದ್ದು. ಅವರು ಎಷ್ಟೊತ್ತಿಗೆ ಬರ್ತಾರೆ ಮತ್ತೆ ಯಾವ ಫ್ಲೈಟ್ ಅಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅಲ್ಲಿ ಒಂದು ತಂಡವನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಒಂದು ಅಲರ್ಟ್ ಅನ್ನು ಮಾಡಿದ್ದಾರೆ. ಯಾಕಂದ್ರೆ ಪ್ಯಾಸೆಂಜರ್ ಲಿಸ್ಟ್ ಏನಿದೆ ಆ ಒಂದು ಪ್ಯಾಸೆಂಜರ್ ಲಿಸ್ಟ್ ಮಧ್ಯಾಹ್ನ ಅವರು ಬೋರ್ಡಿಂಗ್ ಆದ ನಂತರ ಒಂದು ಏರ್ಪೋರ್ಟ್ ನ ಇಮಿಗ್ರೇಷನ್ ಅಧಿಕಾರಿಗಳ ಕೈಗೆ ಇಲ್ಲಿಗೆ ತಲುಪುತ್ತೆ. ಆ ಸಂದರ್ಭದಲ್ಲಿ ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಏನಾದ್ರು ಕಂಡು ಬಂದ್ರೆ ಆ ಕೂಡಲೇ SIT ಅಧಿಕಾರಿಗಳು ಕೂಡ ಅಲರ್ಟ್ ಆಗ್ತಾರೆ. ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರು ಟ್ರಾವೆಲ್ ಮಾಡ್ತಾ ಇದ್ರೆ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಖಚಿತ ಆಗುತ್ತೆ. ಒಂದು ವೇಳೆ ಅವರು ಬೋರ್ಡಿಂಗ್ ಆಗದ ಇದ್ದ ಪಕ್ಷದಲ್ಲಿ ಅಲ್ಲಿಗೆ ಅವರು ಅಂದ್ರೆ ವಿಮಾನ ನಿಲ್ದಾಣಕ್ಕೆ ಬಂದು ಬೋರ್ಡಿಂಗ್ ಆಗದಿದ್ದ ಪಕ್ಷದಲ್ಲಿ ಅವರು ಬರೋದು ಕೂಡ ಒಂದು ಡೌಟ್ ಆಗ್ಬೋದು. ಆದ್ರೆ ಈಗ ಒಂದು SIT ಅಧಿಕಾರಿಗಳು ಸಂಗ್ರಹಿಸಿರುವಂತಹ ಮಾಹಿತಿ ಪ್ರಕಾರ ಅವರು ಬಹುತೇಕ ಬರುವಂತದ್ದು ಖಚಿತ ಅಂತಾನೆ ಹೇಳ್ತಿದ್ದಾರೆ. ಆ ಸಲುವಾಗಿ ಈಗ ಏರ್ಪೋರ್ಟ್ ನ ಅಧಿಕಾರಿಗಳು
ಸೇರಿದಂತೆ ಬೇರೆ ಬೇರೆ ತಯಾರಿಗಳನ್ನು ಕೂಡ ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪೃಥ್ವಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.